ಯಾವಾಗ ಒಂದು ಮನೆಯಲ್ಲಿ ಹೆಣ್ಣಿಲ್ಲವೋ ಆ ಮನೆ ಸ್ಮಶಾನ ಸದೃಶ. ಯಾಕೆ? ಮನೆಗೆ ಸಂಸ್ಕೃತದಲ್ಲಿ ಒಂದು ಹೆಸರು ಗೃಹಿಣಿ, ಗೃಹ ಮುಚ್ಚತೆ. ಯಾವ ಮನೆಯಲ್ಲಿ ಗೃಹಿಣಿ ಇರ್ತಾಳೋ ಆ ಮನೆಯನ್ನ ಗೃಹ ಅಂತ ಕರಿಬೇಕು, ಗೃಹ ಅಂತ ಕರಿಬೇಕು ಅಂತ ಹೇಳ್ತಾರೆ. ಹಾಗಾಗಿ ಯಾವಾಗ ಇಡೀ ಜಗದೊಡತಿಯಾದ ಲಕ್ಷ್ಮೀದೇವಿಯ ಸನ್ನಿಧಾನವೇ ವೈಕುಂಠ ಲೋಕದಲ್ಲಿ ಇಲ್ಲವೋ, ಇಂಥ ಪಾಳು ಬಿದ್ದ ಮನೆಯಲ್ಲಿ ನಾನು ಇದ್ದು ಏನು ತಾನೇ ಮಾಡೋದು ಅಂತ ಹೇಳಿ ಆ ಭಗವಂತ ವೈಕುಂಠ ಲೋಕವನ್ನ ಪರಿತ್ಯಾಗ ಮಾಡಿ ಈ ಭೂಲೋಕಕ್ಕೆ ಬರ್ತಾನೆ. ಈ ಭೂಲೋಕಕ್ಕೆ ಬಂದಾಗ ಆಗ ವಾಸಸ್ಥಳವನ್ನು ಹುಡುಕ್ತಾ ಇರಬೇಕಾದ್ರೆ ವೆಂಕಟಾಚಲ ಪರ್ವತವನ್ನ ಆರಿಸಿಕೊಂಡು ಆ ಪರ್ವತದಲ್ಲಿ ವಾಸವನ್ನ ಮಾಡ್ತಾನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಋಷಿಗಳೆಲ್ಲರೂ ಕೂಡ ಒಂದು ದೊಡ್ಡ ಸತ್ರವನ್ನ ನಡೆಸ್ತಾ ಇರ್ತಾರೆ. ಯಾರು ಸರ್ವೋತ್ತಮ ಅನ್ನುವ ಜಿಜ್ಞಾಸೆ ಉಂಟಾದಾಗ ಭೃಗು ಮಹರ್ಷಿಗಳನ್ನ ಕಳಿಸ್ತಾರೆ. ಹೆಸರೇ ಹೇಳುವಂತೆ ಭೃಗು ಅಂದರೆ ಯಾರು ವೇಗವಾಗಿ ಹೋಗಿ ಕೆಲಸವನ್ನ ಮಾಡಿಕೊಂಡು ಬರ್ತಾರೋ ಅವರನ್ನ ಭೃಗು ಅಂತ ಈ ರೀತಿಯಾಗಿ ಕರೀತಾರೆ. ಹಾಗಾಗಿ ಭೃಗು ಮಹರ್ಷಿಗಳನ್ನ ಸತ್ಯಲೋಕ, ಕೈಲಾಸ ಲೋಕ, ವೈಕುಂಠ ಲೋಕ ಈ 3 ಲೋಕಕ್ಕೂ ಕೂಡ ಹೋದಾಗ ಪರಮಾತ್ಮನ ವಕ್ಷಸ್ಥಲಕ್ಕೆ ಪಾದ ಪ್ರಹಾರವನ್ನ ಮಾಡ್ತಾರೆ. ಪರಮಾತ್ಮನಾದರೂ ಇಂಥ ಕಠಿಣವಾದ ಹೃದಯಕ್ಕೆ ತಮ್ಮ ಅತ್ಯಂತ ಕೋಮಲವಾದ ಪಾದಗಳ ಸ್ಪರ್ಶದಿಂದ ಎಷ್ಟು ನೋವಾಯಿತೋ ತಮ್ಮ ಪಾದಕ್ಕೆ ಅಂತ ಹೇಳಿ ಪಾದವನ್ನ ಸವರ್ತಾ ಪಾದ ಪ್ರಕ್ಷಾಲನೆಯನ್ನ ಮಾಡ್ತಾನಂತೆ ಆ ಭಗವಂತ ವೈಕುಂಠ ಲೋಕದಲ್ಲಿ. ಹಾಗೆ ಪೂಜೆ ಮಾಡಿರುವ ಕಾರಣದಿಂದ ಭೃಗು ಮಹರ್ಷಿಗಳು ಹೇಳ್ತಾರೆ, ಇಡೀ ಪ್ರಪಂಚದಲ್ಲಿ ಸರ್ವೋತ್ತಮನಾದ ದೇವತೆ ಅಂತ ಒಬ್ಬ ಇದ್ದರೆ ಅದು ವೈಕುಂಠ ಲೋಕವಾಸಿಯಾದ ಪರಮಾತ್ಮ ನಾರಾಯಣ ದೇವ. ಆದರೆ ಮಡದಿಯಾದ ಲಕ್ಷ್ಮೀದೇವಿ ಮುಖವನ್ನ ಸಿಂಡರಿಸಿಕೊಂಡು ಕೋಪ ಮಾಡಿಕೊಂಡು ವೈಕುಂಠ ಲೋಕ ಪರಿತ್ಯಾಗ ಮಾಡಿ ಕರವೀರಪುರಕ್ಕೆ ಪ್ರಯಾಣವನ್ನ ಬೆಳೆಸ್ತಾಳೆ. ಆಗ ಬೆಳೆಸಿದಾಗ ಯಾವಾಗ ಒಂದು ಮನೆಯಲ್ಲಿ ಹೆಣ್ಣಿಲ್ಲವೋ ಆ ಮನೆ ಸ್ಮಶಾನ ಸದೃಶ. ಯಾಕೆ? ಮನೆಗೆ ಸಂಸ್ಕೃತದಲ್ಲಿ ಒಂದು ಹೆಸರು ಗೃಹಿಣಿ, ಗೃಹ ಮುಚ್ಚತೆ. ಯಾವ ಮನೆಯಲ್ಲಿ ಗೃಹಿಣಿ ಇರ್ತಾಳೋ ಆ ಮನೆಯನ್ನ ಗೃಹ ಅಂತ ಕರಿಬೇಕು, ಗೃಹ ಅಂತ ಕರಿಬೇಕು ಅಂತ ಹೇಳ್ತಾರೆ. ಹಾಗಾಗಿ ಯಾವಾಗ ಇಡೀ ಜಗದೊಡತಿಯಾದ ಲಕ್ಷ್ಮೀದೇವಿಯ ಸನ್ನಿಧಾನವೇ ವೈಕುಂಠ ಲೋಕದಲ್ಲಿ ಇಲ್ಲವೋ, ಇಂಥ ಪಾಳು ಬಿದ್ದ ಮನೆಯಲ್ಲಿ ನಾನು ಇದ್ದು ಏನು ತಾನೇ ಮಾಡೋದು ಅಂತ ಹೇಳಿ ಆ ಭಗವಂತ ವೈಕುಂಠ ಲೋಕವನ್ನ ಪರಿತ್ಯಾಗ ಮಾಡಿ ಈ ಭೂಲೋಕಕ್ಕೆ ಬರ್ತಾನೆ. ಈ ಭೂಲೋಕಕ್ಕೆ ಬಂದಾಗ ಆಗ ವಾಸಸ್ಥಳವನ್ನು ಹುಡುಕ್ತಾ ಇರಬೇಕಾದ್ರೆ ವೆಂಕಟಾಚಲ ಪರ್ವತವನ್ನ ಆರಿಸಿಕೊಂಡು ಆ ಪರ್ವತದಲ್ಲಿ ವಾಸವನ್ನ ಮಾಡ್ತಾನೆ. ಹೀಗೆ ಆ ಪರಮಾತ್ಮ ವೈಕುಂಠ ಲೋಕದಿಂದ ಇಳಿದು ಸಾಕ್ಷಾತ್ತಾಗಿ ಭೂಲೋಕಕ್ಕೆ ಬಂದು ನೆಲೆ ನಿಂತಿರುವ ಕಾರಣದಿಂದಲೇ ಅವನನ್ನ ವೆಂಕಟೇಶ ಸ್ವಯಂ ವ್ಯಕ್ತ ಮೂರ್ತಿ ಅಂತನೂ ಕೂಡ ಅದಕ್ಕೊಂದು ಪ್ರಸಿದ್ಧಿ ಇದೆ. ಶಿಲಾವತ್ ದೃಶ್ಯತೆ ಹರಿಹಿ,
ಕಲ್ಲಿನಂತೆ ಆ ಪರಮಾತ್ಮ ನಿಂತುಕೊಂಡ. ಅಷ್ಟೇ ಅಲ್ಲ, ವ್ಯಾಸತೀರ್ಥರಂತಹ ಜ್ಞಾನಿಗಳು ಆ ತಿರುಮಲ ಕ್ಷೇತ್ರದಲ್ಲಿ ಶ್ರೀನಿವಾಸ ದೇವನಿಗೆ ಪೂಜಾ ಪುನಸ್ಕಾರಾದಿಗಳಿಗೆ ತೊಂದರೆಯಾದ ಸಂದರ್ಭದಲ್ಲಿ ಪ್ರತಿನಿತ್ಯ ಸುಮಾರು 12 ವರ್ಷಗಳ ಪರ್ಯಂತ ಆ ಶ್ರೀನಿವಾಸನ ಪೂಜೆಯನ್ನ ಮಾಡಿ ಅವನ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿರತಕ್ಕಂತಹ ಮಹನೀಯರು ವ್ಯಾಸತೀರ್ಥರು. ಅಷ್ಟೇ ಅಲ್ಲ, ವಾದಿರಾಜ ತೀರ್ಥರು ಆ ತಿರುಮಲ ಕ್ಷೇತ್ರಕ್ಕೆ ಶ್ರೀನಿವಾಸನ ದರ್ಶನವನ್ನ ಪಡೆದುಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಬೆಟ್ಟವನ್ನು ಹತ್ತಿಕೊಂಡು ಹೋಗ್ತಾರೆ. ಹತ್ತಿಕೊಂಡು ಹೋಗಬೇಕಾದ್ರೆ ಆ ಬೆಟ್ಟ ವಾದಿರಾಜ ತೀರ್ಥರ ಕಣ್ಣಿಗೆ ಸಾಲಿಗ್ರಾಮದ ಶಿಲೆಯಂತೆ ಕಾಣಿಸ್ತು. ಯಾವತ್ತಾದರೂ ಕೂಡ ಸಾಲಿಗ್ರಾಮದ ಶಿಲೆಯನ್ನ ಕಾಲಿನಿಂದ ಒದೆಯಲಿಕ್ಕೆ ಸಾಧ್ಯ ಉಂಟೆ? ಹೀಗೆ ಈ ಅನುಸಂಧಾನದಿಂದ ಆ ವಾದಿರಾಜ ತೀರ್ಥರು ಇಡೀ ಬೆಟ್ಟವನ್ನ ತಮ್ಮ ಮೊಣಕಾಲಿನಿಂದ ಹತ್ತಿ ಆ ಶ್ರೀನಿವಾಸನ ದರ್ಶನವನ್ನ ಪಡೆದು ಆ ಶ್ರೀನಿವಾಸನಿಗೆ ಒಂದು ಸಾಲಿಗ್ರಾಮದ ಶಿಲಾಹಾರವನ್ನ ಅರ್ಪಣೆ ಮಾಡಿದ್ದಾರೆ. ಇವತ್ತಿಗೂ ಆ ಶ್ರೀನಿವಾಸನಿಗೆ ವಾದಿರಾಜ ತೀರ್ಥರು ಅರ್ಪಣೆ ಮಾಡಿದಂತಹ ಆ ಹಾರವನ್ನ ನಾವು ನೋಡಬಹುದಾಗಿದೆ. ಅಂಥ ತಿರುಪತಿಯ ಶ್ರೀನಿವಾಸನ ಬಗ್ಗೆ ವಾದಿರಾಜ ತೀರ್ಥರೇ ಕೊಂಡಾಡ್ತಾರೆ. ಶ್ರೀ ವೆಂಕಟಲ ಸಚ್ಚೈಲ ವಾಸೀದಾಸಿ ಕೃತಾಮರಃ ಛಾಯಯಾ ಪಾತು ಮಾಂ ನಿತ್ಯಂ ಶ್ರೀನಿವಾಸ ಸುರದ್ರುಮಃ. ಪರಮಾತ್ಮ ಈ ವೆಂಕಟಾಚಲ ಪರ್ವತದಲ್ಲಿ ವಾಸವನ್ನ ಮಾಡಿ ಎಲ್ಲ ದೇವಾನುದೇವತೆಗಳನ್ನು ಕೂಡ ತನ್ನ ದಾಸರನ್ನಾಗಿ ಮಾಡಿಕೊಂಡಿದ್ದಾನೆ. ದೇವತೆಗಳಿಗೆ ಆ ಪರಮಾತ್ಮ ಹೇಗಿದ್ದಾನೆ? ಕಲ್ಪವೃಕ್ಷದಂತೆ ಆ ಪರಮಾತ್ಮ ಇದ್ದಾನೆ. ಇಂಥ ಕಲ್ಪವೃಕ್ಷಕ್ಕೆ ಸಮಾನನಾದ ಯಾವ ಆ ಶ್ರೀನಿವಾಸನಿದ್ದಾನೆ, ನಮ್ಮನ್ನ ಮಾಂ ನಿತ್ಯಂ ಪಾತು, ನನ್ನನ್ನ ಪ್ರತಿನಿತ್ಯ ರಕ್ಷಣೆ ಮಾಡಲಿ. ಹೋಗಿ ಹೋಗಿ ಈ ಶ್ರೀನಿವಾಸ ಬೆಟ್ಟದ ಮೇಲೆ ಯಾಕೆ ನಿಂತ ಅಂತ ಜಿಜ್ಞಾಸೆ ಉಂಟಾದ್ರೆ ವಾದಿರಾಜ ತೀರ್ಥರು ಹೇಳ್ತಾರೆ, ವರ್ತತೆ ವಿಶ್ವತಶ್ಚಕ್ಷು ವೆಂಕಟೇ ವೆಂಕಟೇಶ್ವರ. ಪರಮಾತ್ಮ ಬೆಟ್ಟದ ಮೇಲೆ ಯಾಕೆ ನಿಂತುಕೊಂಡ ಅಂತ ಹೇಳಿದ್ರೆ, ಕೆಳಗಡೆ ನಿಂತ್ರೆ ಎಲ್ಲ ದಿಕ್ಕಿನಲ್ಲಿ ಇರುವಂತಹ ಭಕ್ತರನ್ನ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಪರಮಾತ್ಮ ಬೆಟ್ಟದ ಮೇಲೆ ನಿಂತಿದ್ದಾನೆ. ಬೆಟ್ಟದ ಮೇಲೆ ನಿಂತಿರುವ ಕಾರಣದಿಂದ ಪ್ರತಿಯೊಂದು ದಿಕ್ಕಿನಲ್ಲಿ ಇರುವಂತಹ ತನ್ನ ಭಕ್ತರನ್ನ ನೋಡಿ ಅವರಿಗೆ ದರ್ಶನವನ್ನ ಕೊಡೋದಕ್ಕೋಸ್ಕರ, ತನ್ನ ಭಕ್ತರಿಗೆ ಅನುಗ್ರಹವನ್ನ ಉಂಟು ಮಾಡೋದಕ್ಕೋಸ್ಕರ ಆ ಪರಮಾತ್ಮ ಕಟಿಬದ್ಧನಾಗಿ ಆ ಪರ್ವತದಲ್ಲಿ ನೆಲೆ ನಿಂತಿದ್ದಾನೋ ಏನೋ. ಇಂಥ ಪುರುಷ ಸೂಕ್ತವೂ ಕೂಡ ಹೇಳುವಂತೆ, ವಿಶ್ವತಶ್ಚಕ್ಷು ವಿಶ್ವತೋ ಮುಖಃ. ಪರಮಾತ್ಮನಿಗೆ ಎಲ್ಲ ಕಡೆಯೂ ಕೂಡ ಕಣ್ಣಿದೆ. ಇಡೀ ಪ್ರಪಂಚವೇ ಆ ಪರಮಾತ್ಮನ ದೇಹ, ಆ ಪರಮಾತ್ಮನ ಮುಖ. ಹಾಗಾಗಿ ತನ್ನ ಭಕ್ತರನ್ನ ನೋಡಿ ಸಂಪೂರ್ಣವಾಗಿ ಅವರಿಗೆ ಅನುಗ್ರಹ ಮಾಡೋದಕ್ಕೋಸ್ಕರ ಆ ಪರಮಾತ್ಮ ಬೆಟ್ಟದಲ್ಲಿ ನೆಲೆ ನಿಂತಿದ್ದಾನೋ ಏನೋ. ಅಷ್ಟೇ ಅಲ್ಲ, ಅಂಥ ಬೆಟ್ಟದಲ್ಲಿ ನೆಲೆ ನಿಂತ ಯಾವ ಶ್ರೀನಿವಾಸನಿದ್ದಾನೆ, ಆ ಶ್ರೀನಿವಾಸ ತನ್ನ ಭಕ್ತರಿಗೆ ಏನನ್ನ ಉಪದೇಶ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಯಾರು ಪರಮಾತ್ಮನ ಚಿಹ್ನೆಗಳಾದ ಶಂಖ ಚಕ್ರಗಳನ್ನ ಪ್ರತಿನಿತ್ಯ ಅನುಸಂಧಾನ ಪೂರ್ವಕವಾಗಿ ಧರಿಸ್ತಾರೋ ಅವರಿಗೆ ಮಾತ್ರ ಈ ಸಂಸಾರ ಸಮುದ್ರ ಸೊಂಟದ ಪರ್ಯಂತ ಬರುತ್ತೆ. ಶ್ರೀನಿವಾಸನ ದರ್ಶನವನ್ನ ಮಾಡಬೇಕಾದ್ರೆ ಅಕ್ಕಪಕ್ಕ ಎರಡು ಬದಿಯಲ್ಲಿಯೂ ಕೂಡ ಶಂಖ ಚಕ್ರಗಳನ್ನ ನಾವು ನೋಡ್ತೇವೆ. ಯಾಕೆ ಶಂಖ ಚಕ್ರಗಳು ಇದ್ದಾವೆ ಅಂದ್ರೆ, ಯಾರು ಪರಮಾತ್ಮನ ಚಿಹ್ನೆಗಳಾದ ಈ ಶಂಖ ಚಕ್ರಗಳನ್ನ ಧರಿಸ್ತಾರೋ ಅವರಿಗೆ ಈ ಸಂಸಾರ ಸಮುದ್ರ ಎಷ್ಟರ ಮಟ್ಟಿಗೆ ಆಗತ್ತೆ ಅಂದ್ರೆ ಕೇವಲ ಸೊಂಟದ ತನಕ ಮಾತ್ರ
ಅವರಿಗೆ ಉಂಟಾಗುತ್ತೆ. ಅಷ್ಟೇ ಅಲ್ಲ, ಸೊಂಟದ ತನಕ ಬಂದಿರುವ ಕಾರಣದಿಂದಲೇ ಈ ಸಂಸಾರ ಸಮುದ್ರವನ್ನ ದಾಟೋದು ಅತ್ಯಂತ ಸುಲಭ. ಕುತ್ತಿಗೆ ತನಕ ಇದ್ರೆ, ಮುಳುಗೋ ಹಾಗೆ ಇದ್ರೆ ಯಾವತ್ತಾದ್ರೂ ನಮಗ್ ದಾಟ್ಲಿಕ್ಕೆ ಸಾಧ್ಯ ಉಂಟಾ? ಪ್ರವಾಹವನ್ನ ಸಾಧ್ಯ ಇಲ್ಲ. ಸೊಂಟದ ತನಕ ಇರೋದ್ರಿಂದ ನಮಗೊಂದು ನಿರೀಕ್ಷೆ, ಓಡಿಕೊಂಡು ಈ ಸಂಸಾರದ ಸಮುದ್ರವನ್ನ ದಾಟಲಿಕ್ಕಾಗದೆ ಇದ್ದರೂ ಕೂಡ ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ, ಒಂದೊಂದೇ ಹೆಜ್ಜೆಯನ್ನ ಇಟ್ಟು ನಾವು ಆ ಸಂಸಾರ ಸಮುದ್ರವನ್ನ ದಾಟಬಹುದು ಅನ್ನೋದನ್ನ ಸೂಚಿಸೋದಕ್ಕೋಸ್ಕರವೋ ಏನೋ ಅನ್ನುವಂತೆ ಆ ಪರಮಾತ್ಮ ನಮಗೆ ಸಂದೇಶವನ್ನ ಕೊಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಆ ಪರಮಾತ್ಮ ಹೇಗಿದ್ದಾನೆ ಅಂತ ಕೇಳಿದ್ರೆ, ಪರಮಾತ್ಮ ಶ್ರೀನಿವಾಸನಿಗೆ ಒಂದು ಹೆಸರು, ಶೆಟ್ಟಿ ಅಂತ ಒಂದು ಹೆಸರು. ಯಾಕೆ? ತಾನು ಮಾಡಿದ, ತನ್ನ ಮದುವೆ ಸಮಯದಲ್ಲಿ ಕುಬೇರನ ಹತ್ತಿರ ಮಾಡಿದ ಯಾವ ಸಾಲ ಇದೆ, ಆ ಸಾಲವನ್ನ ತೀರಿಸೋದಕ್ಕೋಸ್ಕರ ಇವತ್ತಿಗೂ ಕೂಡ ಆ ಭಕ್ತರ ಹತ್ತಿರ ಆ ಪರಮಾತ್ಮ ದುಡ್ಡನ್ನ ಹೀರ್ತಾನೆ, ದುಡ್ಡನ್ನ ಅಪೇಕ್ಷೆ ಪಡ್ತಾನೆ ಅಂತ ಈ ರೀತಿ. ಪರಮಾತ್ಮ ಯಾಕೆ ಭಕ್ತರಲ್ಲಿ ಇರೋ ಹಣವನ್ನು ಅಪೇಕ್ಷೆ ಪಡ್ತಾನೆ ಶ್ರೀನಿವಾಸ ಅಂತ ಹೇಳಿದರೆ, ಅದಕ್ಕೋಸ್ಕರ ಹೇಳ್ತಾನೆ, ಯಾವತ್ತೂ ಕೂಡ ಪರಮಾತ್ಮನಿಗೂ ಅವನ ಮಡದಿಯಾದ ಲಕ್ಷ್ಮೀ ದೇವಿಗೂ ವಿಯೋಗವನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಶ್ರೀನಿವಾಸನ ದರ್ಶನಕ್ಕೆ ಹೋದಾಗ ಲಕ್ಷ್ಮೀ ದೇವಿಯನ್ನ ನಾವು ಮನೆಯಲ್ಲಿಯೇ ಬಿಟ್ಟು ಹೋದರೆ ಆಗ ಪರಮಾತ್ಮನ ಪೂರ್ಣ ದರ್ಶನದ ಫಲ ನಮಗೆ ದೊರಕೋದಿಲ್ಲ. ಹಾಗಾಗಿ ನಾವು ಹೋಗಬೇಕಾದ್ರೆ ಲಕ್ಷ್ಮೀ ದೇವಿಯನ್ನ ಕರ್ಕೊಂಡು ಹೋದ್ರೆ ಆಗ ಲಕ್ಷ್ಮೀ ದೇವಿಯನ್ನ ಶ್ರೀನಿವಾಸನ ಪಕ್ಕ ಕೂಡಿಸಿದ ಪುಣ್ಯ ನಮಗೆ ಬರುತ್ತೆ. ಅಷ್ಟೇ ಅಲ್ಲ, ಆ ಶ್ರೀನಿವಾಸನಿಗೆ ಹಾಕಿದ ಯಾವ ಲಕ್ಷ್ಮಿ ಇದೆ, ಹಣ ಇದೆ, ಅದನ್ನು 10 ಪಟ್ಟಾಗಿ ಮಾಡಿಕೊಡುವಂತಹ ಮಹಾನುಭಾವ ಅಂತಿದ್ದರೆ ಅದು ಶ್ರೀನಿವಾಸ ದೇವರು ಮಾತ್ರ. ಹಾಗಾಗಿ ಅಂಥ ಒಂದು ಪರಮ ಪವಿತ್ರವಾಗಿರತಕ್ಕಂತಹ ಕ್ಷೇತ್ರ ಅಂದ್ರೆ ಅದು ತಿರುಪತಿ ಕ್ಷೇತ್ರ. ಅಂಥ ತಿರುಪತಿ ಕ್ಷೇತ್ರದಲ್ಲಿ ನೆಲೆ ನಿಂತ ಯಾವ ಶ್ರೀನಿವಾಸ ದೇವನಿದ್ದಾನೆ, ಇವತ್ತಿಗೂ ಕೂಡ ಬೇಡಿದ ಭಕ್ತರ ಎಲ್ಲ ವರಗಳನ್ನು ಕೂಡ ಪೂರೈಸುವಂತಹ ಮಹಾನುಭಾವ ಅದು ಶ್ರೀನಿವಾಸ ದೇವ. ಯಾಕೆ? ರಾಯರ ಪೂರ್ವಾಶ್ರಮದ ಮನೆ ದೇವರು ಶ್ರೀನಿವಾಸ ದೇವರು. ಅಷ್ಟೇ ಅಲ್ಲ, ರಾಯರು ಹುಟ್ಟಿದ್ದು ಕೂಡ ಆ ಶ್ರೀನಿವಾಸನ ಪೂರ್ಣ ಅನುಗ್ರಹದಿಂದಲೇ ಹುಟ್ಟಿದ್ದು. ಈ ಕಾರಣದಿಂದ ಅಂಥ ವಿಶಿಷ್ಟವಾದ ಸನ್ನಿಧಾನದಿಂದ ಕೂಡಿದಂತಹ ಮಹಾನುಭಾವ ಆ ಶ್ರೀನಿವಾಸ ಆ ವೆಂಕಟಾಚಲ ಪರ್ವತದಲ್ಲಿ ನೆಲೆ ನಿಂತಿದ್ದಾನೆ. ಇಂಥ ಕ್ಷೇತ್ರಗಳಿಗೆ ನಾವೆಲ್ಲ ಹೋಗಿ ನಾವು ಯಾವತ್ತೂ ಕೂಡ ಅನ್ಯಾಯವನ್ನ ಮಾಡಲಿಕ್ಕೆ ಹೋಗಬಾರದು. ಅನ್ಯ ಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಬೇರೆ ಕ್ಷೇತ್ರಗಳಲ್ಲಿ ಮಾಡಿದಂತಹ ಪಾಪಗಳನ್ನ ಕಳೆದುಕೊಳ್ಳೋದಕ್ಕೋಸ್ಕರ ಪುಣ್ಯಕ್ಷೇತ್ರಕ್ಕೆ ಹೋಗ್ತೇವೆ. ಹಾಗಾದ್ರೆ ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಲ್ಲೇನಾದ್ರೂ ಪಾಪವನ್ನ ಮಾಡಿದ್ರೆ ಅವಾಗ ಏನಾಗುತ್ತೆ ಅಂತ ಕೇಳಿದ್ರೆ ಆ ಪಾಪ ನಾಶ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಇಂಥ ಶ್ರೀನಿವಾಸನ ಸನ್ನಿಧಾನದಲ್ಲಿ ಇವತ್ತಿಗೂ ಅನೇಕ ಘಟನೆಗಳನ್ನ ನಾವು ನೋಡ್ತೇವೆ. ಯಾರೋ ಒಬ್ಬ ದಂಪತಿಗಳಿಗೆ ಮಕ್ಕಳಿರಲಿಲ್ಲ. ಶ್ರೀನಿವಾಸನ ಹತ್ತಿರ ಪ್ರಾರ್ಥನೆಯನ್ನ ಮಾಡಿ ಅವನ ಸೇವೆಯನ್ನ ಮಾಡಿದಾಗ ಆ ದಂಪತಿಗಳಿಗೆ ಒಂದು ಉತ್ತಮವಾದ ಸಂತಾನ ಪ್ರಾಪ್ತಿ ಆಗತ್ತೆ. ಮಗು ಹುಟ್ಟಿದ ಸಂತಸಕ್ಕೆ ಆ ದಂಪತಿಗಳು ಮಗು ಸಮೇತವಾಗಿ 1 ವರ್ಷ ತುಂಬೋದ್ರೊಳಗೆ ವೆಂಕಟಾಚಲ ಪರ್ವತಕ್ಕೆ ಯಾತ್ರೆಯನ್ನು ಬೆಳೆಸ್ತಾರೆ. ಹೋಗಿ ಪರಮಾತ್ಮನ ಆಶೀರ್ವಾದದ ಬಲದಿಂದ ಈ ಸಂತಾನ ಪ್ರಾಪ್ತಿ ಆಗಿದೆ, ಅವನಿಗೆ ಕೃತಜ್ಞತೆಯನ್ನ ಸಲ್ಲಿಸೋದಕ್ಕೋಸ್ಕರ ಆ ದಂಪತಿಗಳು ಆ ಮಗುವಿನ ಮೂಲಕವೇ ಆ ಶ್ರೀನಿವಾಸನ ಹುಂಡಿಗೆ ಕಾಣಿಕೆಯನ್ನ ಅರ್ಪಣೆ ಮಾಡಲಿಕ್ಕೆ ಮನಸ್ಸು ಮಾಡ್ತಾರೆ. ಆಗ ಮಗುವಿನ ಕೈಯಲ್ಲಿ ದುಡ್ಡನ್ನ ಕೊಟ್ಟು ಮಗುವನ್ನ ಮೇಲೆ
ವ್ಯಕ್ತಿ ಆ ಹುಂಡಿಯಲ್ಲಿ ಹಣ ಹಾಕಿಸಬೇಕಾದ್ರೆ ಹಣದ ಸಮೇತ ಆ ಮಗುವೂ ಕೂಡ ಆ ಹುಂಡಿಯಲ್ಲಿ ಬಿದ್ದು ಬಿಡುತ್ತೆ. ಯಾವಾಗ ತಮಗೆ ಹುಟ್ಟಿದ ದೀರ್ಘಕಾಲದಿಂದ ಹುಟ್ಟಿದ ಆ ಮಗು ಮದುವೆ ಆಗಿ ಅನೇಕ ವರ್ಷಗಳ ನಂತರ ಹುಟ್ಟಿದ ಆ ಮಗು ಹುಂಡಿಗೆ ಬಿದ್ದದ್ದನ್ನ ನೋಡಿ ದಿಗ್ಭ್ರಾಂತರಾಗಿ ಆಡಳಿತ ಮಂಡಳಿಯ ಒಂದು ಸಂಪರ್ಕವನ್ನ ಮಾಡಿ ವಿಚಾರ ಮಾಡ್ತಾರೆ, ಮಗು ಬಿದ್ದಿದೆ ಹಣ ಹಾಕುವ ಹುಂಡಿಯಲ್ಲಿ, ದಯವಿಟ್ಟು ನಮ್ಮ ಮಗುವನ್ನ ತೆಗೆದುಕೊಡಲಿಕ್ಕೆ ಸಹಾಯ ಮಾಡಿ. ಆಡಳಿತ ಮಂಡಳಿ ಆಲೋಚನೆಯನ್ನ ಮಾಡುತ್ತೆ, ಇವತ್ತಿನ ತನಕ ಶ್ರೀನಿವಾಸನ ಹುಂಡಿಗೆ ಹಾಕಿದ್ದನ್ನ ಯಾವತ್ತೂ ಕೂಡ ವಾಪಸ್ ಕೊಟ್ಟಂತಹ ಇತಿಹಾಸವೇ ನಮ್ಮಲ್ಲಿ ಇಲ್ಲ. ಹಾಗಾಗಿ ನೀವೇನ್ ಆ ಮಗುವಿನ ಮೂಲಕ ಹಣವನ್ನ ಹಾಕಿಸಬೇಕು ಅಂತ ಸಂಕಲ್ಪವನ್ನ ಮಾಡಿದ್ದೀರೋ ಅದ್ರ ದೈವ ಚಿತ್ತ ಆ ಮಗುವು ಕೂಡ ನನಗೆ ಬೇಕು ಅಂತ ಆ ಶ್ರೀನಿವಾಸನ ಚಿತ್ತಕ್ಕೆ ಬಂದಿದೆ, ಆದ್ರಿಂದ ಆ ಮಗುವನ್ನು ಬಿಟ್ಟು ಹೋಗಿ. ಇಷ್ಟಾದರೂ ಕೇಳಲಿಲ್ಲ. ಕೊನೆಗೆ ಆಡಳಿತ ಮಂಡಳಿಯ ಆ ಒಂದು ಗಟ್ಟಿ ನಿರ್ಧಾರದ ಬಲದಿಂದ ಹರಿಚಿತ್ತವೇ ಈ ರೀತಿಯಾಗಿ ಇರಬೇಕಾದ್ರೆ ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾಗಿ ಯಾವೊಬ್ಬ ಪುರುಷನು ಕೂಡ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹರಿಚಿತ್ತವೇ ಹೀಗಿರಬೇಕಾದ್ರೆ ನಾವು ತಾನೇ ಏನು ಮಾಡೋದು ಅಂತ ಆಲೋಚನೆಯನ್ನ ಮಾಡಿ ಅವರು ಅಲ್ಲಿಂದ ವಾಪಸ್ ಬರ್ತಾರೆ. ಇವತ್ತಿಗೂ ಕೂಡ ಆ ಮಗುವಿನ ಪೂರ್ಣ ರಕ್ಷಣೆಯ ಜವಾಬ್ದಾರಿ ಶ್ರೀನಿವಾಸನೇ ಹೊತ್ತು ಸಂಪೂರ್ಣ ಆ ಮಗುವಿನ ಶಿಕ್ಷಣದ ವ್ಯವಸ್ಥೆಯನ್ನು ವಹಿಸಿಕೊಂಡು ಇವತ್ತಿಗೂ ಆ ಮಗು ಇದೆ ಅನ್ನೋದನ್ನ ನಾವು ನೋಡಬಹುದಾಗಿದೆ. ಹಾಗಾಗಿ ಶ್ರೀನಿವಾಸನ ಮಹಿಮೆ ಒಂದೇ ಎರಡೇ. ಎಂಥ ಮೈಸೂರು ಮಹಾರಾಜರ ಕನಸಿನಲ್ಲಿ ಆ ಶ್ರೀನಿವಾಸ ಬಂದು ಅವರಿಗೆ ಅನುಗ್ರಹವನ್ನ ಮಾಡಿದ ಅನ್ನೋದನ್ನ ನಾವು ಇತಿಹಾಸದಿಂದ ನಾವು ತಿಳ್ಕೊತೇವೆ. ಹೀಗೆ ಕನಕದಾಸರಿಗೆ, ಪುರಂದರದಾಸರಿಗೆ, ಜಗನ್ನಾಥದಾಸರಿಗೆ, ಅನೇಕ ದಾಸ ಶ್ರೇಷ್ಠರಿಗೆ ರಥವೇ ಕದಲಲಾರದೆ ನಿಂತಹ ಸಂದರ್ಭದಲ್ಲಿ ಆಗ ಪರಮಾತ್ಮ ಆ ದಾಸ ಶ್ರೇಷ್ಠರು ಹಾಡನ್ನ ಹಾಡಿ ಆ ರಥ ಮುಂದೆ ಹೋಗ್ಲಿಕ್ಕೆ ಆರಂಭ ಆಗತ್ತೆ. ಹೀಗೆ ಪರಮಾತ್ಮ ತನ್ನ ಭಕ್ತರ ವಿಷಯದಲ್ಲಿ ಎಷ್ಟು ಕರುಣಾಮಯನಾಗಿ ಇದ್ದು ಅನುಗ್ರಹವನ್ನ ಮಾಡ್ತಾನೆ ಅನ್ನೋದಕ್ಕೆ ಇಂತಹ ಘಟನೆಗಳು ಇವತ್ತಿಗೂ ನಮ್ಮ ಕಣ್ಣ ಮುಂದೆ ಕಟ್ಟುವಂತೆ ಇದ್ದೇ. ಸತ್ಯಧ್ಯಾನ ತೀರ್ಥರು ಇರುವ ಸಮಯದಲ್ಲಿ ನಡೆದಂಥ ಒಂದು ಘಟನೆ. ಶ್ರೀನಿವಾಸನ ದರ್ಶನಕ್ಕೆ ಅಂತ ಸತ್ಯಧ್ಯಾನ ತೀರ್ಥರು ಹೋದಾಗ ಯಾವುದೋ ಒಂದು ಕಾರಣದಿಂದ ಅವರಿಗೆ ಸಿಬ್ಬಂದಿ ವರ್ಗ ದರ್ಶನಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಆಗ ಶ್ರೀನಿವಾಸನಿಗೆ ಹಣೆಯ ಮೇಲೆ ಪಚ್ಚೆ ಕರ್ಪೂರವನ್ನು ಇಡ್ತಾ ಇದ್ದಾರೆ. ಎಷ್ಟೇ ಕೂಡಿಸಿದರೂ ಕೂಡ ಆ ಶ್ರೀನಿವಾಸನ ಹಣೆಯ ಮೇಲೆ ಆ ಪಚ್ಚೆ ಕರ್ಪೂರ ಮಾತ್ರ ಕೂಡ್ತಾ ಇಲ್ಲ. ಪ್ರತಿನಿತ್ಯ 5 ನಿಮಿಷದಲ್ಲಿ ಆಗುವ ಕೆಲಸ ಗಂಟೆ ಗಂಟೆ ಕಳೆದರೂ ಮುಗಿಯದೆ ಇದ್ದಾಗ ಅಲ್ಲೇ ಇದ್ದ ಒಬ್ಬ ಹಿರಿಯರು ಹೇಳ್ತಾರೆ, ಯಾರೋ ಒಬ್ಬ ಮಹಾನುಭಾವರಿಗೆ ಅಪಚಾರ ಆಗಿರಬಹುದು, ಹುಡುಕಿ ಆ ಮಹಾನುಭಾವರು ಬಂದ್ರೆ ಈ ಅಪಚಾರವನ್ನ ಸರಿದೂಗಿಸಬಹುದು. ನೋಡ್ತಾರೆ, ದೇವಸ್ಥಾನದ ಮುಂಭಾಗದಲ್ಲಿ ಈ ಸತ್ಯಧ್ಯಾನ ತೀರ್ಥರು ಆ ಪರಮಾತ್ಮನ ಧ್ಯಾನವನ್ನ ಮಾಡ್ತಾ ನಿಂತಿರ್ತಾರೆ. ಆ ಸಂದರ್ಭದಲ್ಲಿ ಇವರೇ ಆ ಮಹನೀಯರು ಅಂತ ತಿಳಿದು ಒಳಗಡೆ ಕರೆದುಕೊಂಡು ಹೋಗಿ ದರ್ಶನವನ್ನ ಮಾಡಿಸ್ತಾರೆ. ಆ ಸಂದರ್ಭದಲ್ಲಿ ಅವರ ಮುಂಭಾಗದಲ್ಲಿಯೇ ಶ್ರೀನಿವಾಸನ ಆ ಮುಖಕ್ಕೆ ಪಚ್ಚೆ ಕರ್ಪೂರವನ್ನು ಇಟ್ಟಾಗ ತಕ್ಷಣಕ್ಕೆ ಮುಖಕ್ಕೆ ಅಂಟಿಕೊಳ್ಳುತ್ತಂತೆ ಆ ಪಚ್ಚೆ ಕರ್ಪೂರ. ಹಾಗಾದರೆ ಪರಮಾತ್ಮ ನಾವೆಲ್ಲ ಸ್ವತಂತ್ರ ಅನುಗ್ರಹ ಮಾಡ್ತಾನೆ ಅಂತ ನಾವೆಲ್ಲ ಹೇಳ್ತೇವೆ. ಆದ್ರೆ ವಸ್ತುತಃ ಆ ಪರಮಾತ್ಮನೂ ಕೂಡ ತನ್ನ ಭಕ್ತರ ವಿಷಯದಲ್ಲಿ ಅಸ್ವತಂತ್ರನೇ ಆಗಿದ್ದಾನೆ ಅನ್ನೋದನ್ನ ಈ ಮೂಲಕ ನಾವು ತಿಳಿದುಕೊಳ್ಳಬಹುದಾಗಿದೆ. ಇಂಥ ಆ ಪರಮಾತ್ಮ ಆ ಪರ್ವತದಲ್ಲಿ ನೆಲೆ ನಿಂತು ಬೇಡಿದ ಎಲ್ಲ ವರಗಳನ್ನು ಕೂಡ ಕೊಡ್ತಾ ಇದ್ದಾನೆ. ಅಂಥ ಮಹಾನುಭಾವನ ದರ್ಶನಕ್ಕೋಸ್ಕರ ಆ ರಾಘವೇಂದ್ರ ತೀರ್ಥರು
ಪ್ರಯಾಣವನ್ನ ಬೆಳೆಸಿದ್ದಾರೆ. ಅಧಿರಾಜ ತೀರ್ಥರು ಹೇಳ್ತಾರೆ, ಹೇಗಿದ್ದಾನೆ ಶ್ರೀನಿವಾಸ? ಆನಂದ ತೀರ್ಥ ವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೆ ಶ್ರೀನಿವಾಸೇಸ್ತು ಮೇ ಮನಃ. ಆನಂದ ತೀರ್ಥರಿಗೆ ವರಪ್ರದನಾದ, ದಾನವಾರಣ್ಯ ಪಾವಕೆ ರಾಕ್ಷಸರೆಂಬ ಕಾಡಿಗೆ ಬೆಂಕಿಯಂತೆ ಇರುವ ಜ್ಞಾನಪ್ರದನಾದ ಯಾವ ಶ್ರೀನಿವಾಸನಿದ್ದಾನೆ, ಅವನಲ್ಲಿ ನನಗೆ ಅಚಲವಾದ ಮನಸ್ಸನ್ನ ಕೊಟ್ಟು ಅನುಗ್ರಹ ಮಾಡು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಅವನ ಮಹಿಮೆ ಒಂದೇ ಎರಡೇ, ಅಗಾಧವಾದ ಮಹಿಮೆ. ಆ ಶ್ರೀನಿವಾಸ ಇವತ್ತಿಗೂ ಕೂಡ ತನ್ನ ಭಕ್ತರಿಗೆ ತೋರಿಸ್ತಾ ತನ್ನ ಅಸ್ತಿತ್ವವನ್ನ ಸಾಬೀತುಪಡಿಸ್ತಾ ಇದ್ದಾನೆ ಆ ಶ್ರೀನಿವಾಸ ದೇವ. ಅಂಥ ಶ್ರೀನಿವಾಸನ ದರ್ಶನಕ್ಕೋಸ್ಕರ ರಾಘವೇಂದ್ರ ತೀರ್ಥರು ಆ ತಿರುಪತಿ ತಿರುಮಲ ಕ್ಷೇತ್ರಕ್ಕೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ.